ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಉತ್ತರ ಪ್ರದೇಶ ಎಲೆಕ್ಷನ್ಗೆ ದಿನಗಳು ಹತ್ತಿರ ಆಗ್ತಾ ಇದ್ದ ಹಾಗೆ ಸರ್ವೆಯೊಂದು ಬಂದಿದೆ. ಯೋಗಿ ಆಡಳಿತ ತುಂಬಾ ಪವರ್ಫುಲ್ ಅನ್ನೋದು ಬಿಂಬಿತ ಹಾಗೂ ಬ್ರ್ಯಾಂಡ್ ಆಗಿರೋದ್ರಿಂದ ಹೊರಗಿನ ರಾಜ್ಯದ ಜನರು ಡೌಟೇ ಬೇಡ ಮತ್ತೊಮ್ಮೆ ಯೋಗಿ ಅನ್ನೋ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಆದರೆ ಸರ್ವೆಯಲ್ಲಿ ಬಂದಿರೋ ಅಂಕಿ ಅಂಶಗಳು ವಾಸ್ತವತೆಯನ್ನ ಬಿಚ್ಚಿಡ್ತಾ ಇದೆ. ಹಾಗಿದ್ರೆ ಮೂರನೇ ಬಾರಿಯ ಎಲೆಕ್ಷನ್ ಯೋಗಿ ಪಾಲಿಗೆ ಅಕ್ಷರಶಃ ಅಗ್ನಿ ಪರೀಕ್ಷೆ ಅನ್ನೋ ರೀತಿ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇರೋದು ಯಾಕೆ? ಯಾರು ಮುಂದಿದ್ದಾರೆ, ಯಾರು ಹಿಂದಿದ್ದಾರೆ, ಯಾರು ಗೆಲ್ಲಬಹುದು ಹಾಗೂ ಯಾರು ಗೆದ್ರೆ ಉತ್ತರ ಪ್ರದೇಶಕ್ಕೆ ಅಥವಾ ದೇಶಕ್ಕೆ ಒಳ್ಳೆಯದು, ಈ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಸದ್ಯದ ವಾತಾವರಣವನ್ನ ಅರ್ಥ ಮಾಡಿಕೊಂಡಂತಿರೋ ಅಖಿಲೇಶ್ ಭರ್ಜರಿ ಆಫರ್ಗಳನ್ನ ಘೋಷಣೆ ಮಾಡ್ತಾ ಇದ್ದಾರೆ. ಇದನ್ನ ನೆರವೇರಿಸೋದಕ್ಕೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಹಣದ ಅವಶ್ಯಕತೆ ಕಾಣಿಸ್ತಾ ಇದೆ. ಇದರ ಜೊತೆಗೆ ಉತ್ತರಾಖಂಡ ಸರ್ವೆ ಕೂಡ ಬಂದಿದೆ. ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಧಾನಸಭಾ ಚುನಾವಣೆಗಳ ಪೈಕಿ ಅತ್ಯಂತ ನಿರೀಕ್ಷೆ ಹುಟ್ಟಿಸಿರೋದು ಉತ್ತರ ಪ್ರದೇಶ. ಕೇಂದ್ರದಲ್ಲಿ ಬಿಜೆಪಿ ಬಂದ ಬಳಿಕ ರಾಜ್ಯಗಳ ಆಡಳಿತದಲ್ಲಿ ಒಂದು ಬ್ರ್ಯಾಂಡ್ ಅಥವಾ ಮಾಡೆಲ್ ಅನ್ನೋದಕ್ಕೆ ನಾಂದಿ ಹಾಡಿದ್ದು ಯೋಗಿ ಆದಿತ್ಯನಾಥ್ ಅಂದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಯಾರಿಗೂ ಗೊತ್ತಿಲ್ಲದ ವ್ಯಕ್ತಿಯೊಬ್ಬರನ್ನ ಸಿಎಂ ಸ್ಥಾನದಲ್ಲಿ ಕೂರಿಸಿದ್ದಾರಂತೆ. ಅಚ್ಚರಿಯ ಆಯ್ಕೆಯಂತೆ, ಅವರು ಸ್ವಾಮೀಜಿ ಅಂತೆ ಅನ್ನೋ ಮಾತಿನಿಂದ ಶುರುವಾದ ಯೋಗಿ ಆಡಳಿತ ನಂತರದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಒಬ್ಬ ಯೋಗಿ ಆದಿತ್ಯನಾಥ್ ಬೇಕು ಅನ್ನೋ ಮಟ್ಟಕ್ಕೆ ಹೆಸರು ಮಾಡಿದ್ರು. ಮೊದಲಿಗೆ ಕೇವಲ ಕಟ್ಟುನಿಟ್ಟಿನ ಆಕ್ಷನ್ಗಳ ಮೂಲಕ ಗುರುತಿಸಿಕೊಂಡಿದ್ದ ಯೋಗಿ ಎರಡನೇ ಅವಧಿಯಲ್ಲಿ ಅಭಿವೃದ್ಧಿಗೆ ಆದ್ಯತೆ ನೀಡಿರೋದಕ್ಕೆ ವಿದೇಶಿ ಕಂಪನಿಗಳು ಉತ್ತರ ಪ್ರದೇಶಕ್ಕೆ ಬ್ಯಾಕ್ ಟು ಬ್ಯಾಕ್ ಇನ್ವೆಸ್ಟ್ ಮಾಡ್ತಾ ಇರೋದೇ ಸಾಕ್ಷಿ. ಏನೇ ಮಾಡಿದ್ರೂ ಅಂತಿಮವಾಗಿ ಆ ರಾಜ್ಯದ ಜನರ ನಿರ್ಧಾರ ಏನಿರುತ್ತೋ ಅದೇ ಫೈನಲ್. ಆದರೆ ಈ ಹೊತ್ತಲ್ಲಿ ಬಂದ ಸರ್ವೆಯೊಂದು ಎಲ್ಲರ ಗಮನವನ್ನ ಸೆಳೀತಾ ಇದೆ. ಈಗ ಬಂದಿರೋ ಸರ್ವೆ ಪ್ರಕಾರ ಸದ್ಯದ ವಾತಾವರಣದಲ್ಲಿ ಎಲೆಕ್ಷನ್ ನಡೆದ್ರೆ ಬಿಜೆಪಿ 42% ವೋಟ್ ಶೇರ್ ಪಡೆಯಬಹುದು, ಸಮಾಜವಾದಿ 39% ವೋಟ್ ಶೇರ್ ಹಾಗೂ ಬಹುಜನ ಸಮಾಜ ಪಕ್ಷ 5% ವೋಟ್ ಶೇರ್ ಅನ್ನ ಪಡೆಯಬಹುದು ಅನ್ನೋದನ್ನ ಪ್ರೆಡಿಕ್ಟ್ ಮಾಡಲಾಗಿದೆ. ಅಲ್ಲಿಗೆ ಯೋಗಿ ನೇತೃತ್ವದ ಬಿಜೆಪಿ ಹಿಂದೆ ಬಿದ್ದಿಲ್ಲ, ಸಮಾಜವಾದಿಗಿಂತ ಮುಂದಿದೆ ಅನ್ನೋದು ಕ್ಲಿಯರ್. ಆದರೆ ಎಷ್ಟು ಮುಂದಿದೆ ಅನ್ನೋದೇ ಈಗ ಮ್ಯಾಟರ್ ಆಗ್ತಾ ಇರೋದು. ಕೇವಲ 3% ಮಾತ್ರ ಎಸ್ಪಿಗಿಂತ ಮುಂದೆ ಅಂದ್ರೆ ಈ ಬಾರಿ ಒಂದರ್ಥದಲ್ಲಿ ನೆಕ್ ಟು ನೆಕ್ ಫೈಟ್ ಅನ್ನೋದು ಕ್ಲಿಯರ್ ಆದ ಲೆಕ್ಕವೇ. ಇನ್ನೂ ಹಲವು ತಿಂಗಳುಗಳು ಬಾಕಿ ಇರೋದ್ರಿಂದ ಎಲೆಕ್ಷನ್ಗೆ 1 ತಿಂಗಳು ಇರುವಾಗ ಚಿತ್ರಣದಲ್ಲಿ ಅಜಗಜಾಂತರ ವ್ಯತ್ಯಾಸ ಇರಬಹುದು ಅನ್ನೋದು ವಾಸ್ತವ. ಆದರೆ ಆ ಟೈಮ್ನಲ್ಲಿ ಯಾರ ಪರ ಗಾಳಿ ಇರುತ್ತೆ, ಯಾರ ವಿರುದ್ಧ ಅಲೆ ಇರುತ್ತೆ ಅನ್ನೋದನ್ನ ಈಗಲೇ ಹೇಳೋದಕ್ಕೆ ಬರೋದಿಲ್ಲ. ಯಾಕೆ ಈ ರೀತಿ ಆಗಿದೆ? ಯೋಗಿ ಅಷ್ಟೊಂದು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರಲ್ವಾ, ಆ ಲೆಕ್ಕದಲ್ಲಿ ಮಿನಿಮಮ್ 10% ಅಂತರವಾದ್ರೂ ಎಸ್ಪಿ ಹಾಗೂ ಬಿಜೆಪಿ ನಡುವೆ ಇರಬೇಕಿತ್ತಲ್ವಾ ಅನ್ನೋ ಪ್ರಶ್ನೆ ಮೂಡೋದು ಸಹಜವೇ. ಆದ್ರೆ ಇಲ್ಲಿ ಒಂದು ವಿಷಯವನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅದೇನಂದ್ರೆ ಹೊರಗಿನಿಂದ ಕಾಣೋದೇ ಬೇರೆ, ಒಳಗಿನ ರಿಯಾಲಿಟಿಯೇ ಬೇರೆ ಅಂತ. ಹಾಗಿದ್ರೆ ಯೋಗಿ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ವಾ, ಮಾಧ್ಯಮಗಳಲ್ಲಿ ನೋಡೋದೆಲ್ಲ ಸುಳ್ಳ ಅನ್ನೋ ಪ್ರಶ್ನೆ ಕೇಳಿದ್ರೆ ಖಂಡಿತ ಹಾಗಲ್ಲ. ಜನರಿಗೆ ಅಸಮಾಧಾನ ಮೂಡೋದಕ್ಕೆ ನಾನಾ ರೀತಿಯ ಕಾರಣಗಳು ಇರುತ್ತವೆ. ಮೊದಲನೆಯದ್ದು, ಜನರ ಮನಸ್ಸು ಯಾವಾಗಲೂ ಚಂಚಲವಾಗಿರುತ್ತೆ, ಬದಲಾವಣೆಗಳನ್ನ ಬಯಸ್ತಾ ಇರ್ತಾರೆ. ಸತತ 10 ವರ್ಷಗಳಿಂದ ಒಬ್ಬರದ್ದೇ ಆಡಳಿತ ಇರುವಾಗ ಚಿಕ್ಕ ಚಿಕ್ಕ ಅಸಮಾಧಾನಗಳು ದೊಡ್ಡದಾಗಿ ಕಾಣಿಸೋ ರೀತಿ ಆಗುತ್ತೆ. ಇದನ್ನ ಸಹಜ ಆಡಳಿತ ವಿರೋಧಿ ಅಲೆ ಅಂತ ಹೇಳ್ಬೋದು. ಎಲ್ಲಾ ರಾಜ್ಯಗಳಲ್ಲೂ ಎಷ್ಟೇ ಒಳ್ಳೆ ಸರ್ಕಾರ ಇದ್ರೂ ಇದು ಕಾಮನ್. ಅದರಿಂದ ಈ ರೀತಿ ಸರ್ವೆ ಬಂದಿರಬಹುದು. ಇನ್ನೊಂದು ಅಂಶ ಏನಂದ್ರೆ, ಜನರು ಯಾವತ್ತೂ ನೀವೇನು ಮಾಡಿದ್ರಿ ಅನ್ನೋದಕ್ಕಿಂತ ಏನು ಮಾಡಿಲ್ಲ ಅನ್ನೋದನ್ನೇ ಹೆಚ್ಚು ಪರಿಗಣಿಸ್ತಾರೆ. ಈಗ ಯೋಗಿ ಆಡಳಿತದಲ್ಲಿ ಮಾಫಿಯಾಗೆ ಬ್ರೇಕ್ ಹಾಕೋ ಕೆಲಸ ಆಗಿದೆ. ಸಣ್ಣ ಪುಟ್ಟ ಕ್ರೈಮ್ ಮಾಡಿದ್ರು ದೊಡ್ಡ ಶಿಕ್ಷೆ ಕೊಟ್ಟು ಬುದ್ಧಿ ಕಲಿಸ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ತಂಟೆಗೆ ಹೋದ್ರೆ ಮನೆ ಉದುರಿ ಬೀಳೋದ್ರಲ್ಲಿ ಅನುಮಾನವೇ ಇಲ್ಲ. ಇದರ ಜೊತೆಗೆ ಏರ್ಪೋರ್ಟ್, ಎಕ್ಸ್ಪ್ರೆಸ್ ವೇ ಎಲ್ಲ ಆಗ್ತಾ ಇದೆ. ಸರಿ, ಇದೆಲ್ಲವೂ ಪಾಸಿಟಿವ್ ವಿಚಾರಗಳು ಅನ್ನೋದು ನಿಜವೇ. ಆದರೆ ಒಂದು ಗ್ರಾಮದ ಒಂದು ಬೀದಿಯಲ್ಲಿ ಕರೆಂಟ್ ಕನೆಕ್ಷನ್ ಇಲ್ಲ, ಹಲವು ದಿನಗಳಿಂದ ಬೇಡಿಕೆ ಇಟ್ಟರು ಮಾಡಿಲ್ಲ ಅನ್ನೋ ರೀತಿ ಅಸಮಾಧಾನ ಇದ್ರೂ ಇದೆಲ್ಲ ಆ ಪಾಸಿಟಿವ್ ಅಂಶಗಳನ್ನ ಹಿಂದಿಕ್ಕಿ ದೊಡ್ಡ ನೆಗೆಟಿವ್ ಅಂಶವಾಗುತ್ತೆ. ಇದನ್ನ ಉದಾಹರಣೆಗೆ ಹೇಳಿದ್ದಷ್ಟೇ. ಮತ್ತೆ ಉತ್ತರ ಪ್ರದೇಶದಲ್ಲಿ ಲೈಟ್ ಕಂಬಗಳೇ ಇಲ್ಲ, ಕರೆಂಟ್ ಕನೆಕ್ಷನ್ ಇಲ್ಲ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ. ಯಾವುದೇ ರಾಜ್ಯದಲ್ಲಿ ಪ್ರಮುಖವಾಗಿ ಗ್ರಾಮಗಳ ಕಡೆ ನೋಡಿದಾಗ ಅಲ್ಲಿನ ಜನರು ತಮ್ಮ ಸುತ್ತಮುತ್ತ ಇರೋ ವ್ಯವಸ್ಥೆ ಸೌಲಭ್ಯಗಳನ್ನ ಮಾತ್ರ ಆದ್ಯತೆಯಾಗಿ ಪರಿಗಣಿಸ್ತಾರೆ. 2024ರ ಲೋಕಸಭಾ ಚುನಾವಣಾ ರಿಸಲ್ಟ್ ನೋಡಿದ್ರೂ ಅಚ್ಚರಿ ಪಡೋ ಫಲಿತಾಂಶವೇ ಇರೋದು. ಜನರು ಮೋದಿಯನ್ನು ಮೆಚ್ಚಿಕೊಂಡಿದ್ದಾರೆ, ಯೋಗಿ ಮೇಲೂ ಭರವಸೆ ಇಟ್ಟಿದ್ದಾರೆ. ಆದರೂ ಕೂಡ ಬಿಜೆಪಿಯನ್ನ ಸಮಾಜವಾದಿ ಬೀಟ್ ಮಾಡಿಬಿಡ್ತು. ಅಲ್ಲದೆ ಅಯೋಧ್ಯೆ ಇರೋ ಲೋಕಸಭಾ ಕ್ಷೇತ್ರದಲ್ಲೂ ಸಮಾಜವಾದಿ ಪಕ್ಷ ಗೆದ್ದು ಬಿಡ್ತು ಅನ್ನೋದನ್ನ ವಿಪಕ್ಷಗಳು ಆಡಿಕೊಂಡು ನಗುವಂತಾಯ್ತು. ಆದ್ರಿಂದ ಈ ಫಲಿತಾಂಶಕ್ಕೆ ಇಂಥ ಚಿಕ್ಕ ಪುಟ್ಟ ಎನ್ನಿಸೋ ಲೋಕಲ್ ಸಮಸ್ಯೆಗಳು ಕೂಡ ಕಾರಣವಾಗಿ ಬಿಡುತ್ತವೆ. ಆದರೆ ಇಲ್ಲೂ ಕೂಡ ಪಾಸಿಟಿವ್ ವಿಚಾರಗಳಿವೆ. ಅದೇನು ಅಂದ್ರೆ, ಇದೆಲ್ಲಾ ಆಯಾಮಗಳ ನಡುವೆಯೂ ಯೋಗಿ ನೇತೃತ್ವದ ಬಿಜೆಪಿ ಮೊದಲ ಸ್ಥಾನವನ್ನ ಕಾಯ್ದುಕೊಂಡಿದೆ ಅನ್ನೋದು. ಇದು ಬಿಜೆಪಿ ಪಾಲಿಗೆ ಅತ್ಯಂತ ದೊಡ್ಡ ಪಾಸಿಟಿವ್ ಎನ್ನಿಸ್ಕೊಳ್ಳುತ್ತೆ. ಅಲ್ಲದೆ ಉತ್ತರ ಪ್ರದೇಶ ವಿಸ್ತಾರದಲ್ಲಿ ಹಾಗೂ ಜನಸಂಖ್ಯೆಯಲ್ಲಿ ಬೇರೆ ರಾಜ್ಯಗಳಿಗಿಂತ 2-3 ಪಟ್ಟು ದೊಡ್ಡದು ಅನ್ನೋದು ವಾಸ್ತವ.
ಇಷ್ಟು ದೊಡ್ಡ ರಾಜ್ಯದಲ್ಲಿ ಸರ್ವೆ ಮಾಡುವಾಗ ಯಾವ ಮಾನದಂಡ ಇಟ್ಕೊಂಡು ಮಾಡಿದ್ರು, ಎಷ್ಟು ಸ್ಯಾಂಪಲ್ ಪಡೆದಿದ್ರು ಅನ್ನೋದು ಕೂಡ ಮುಖ್ಯವಾಗುತ್ತೆ. ಅದರಿಂದ ಇದನ್ನೇ ಫೈನಲ್ ಅಂತ ಪರಿಗಣಿಸೋದಕ್ಕೂ ಸಾಧ್ಯವಿಲ್ಲ. ಇನ್ನು ಈ ಸರ್ವೆಯಂತೆಯೇ ವಾತಾವರಣ ಇರಲಿ ಅಥವಾ ಇಲ್ಲದೇ ಇರಲಿ 10 ವರ್ಷ ಒಬ್ಬರ ಕೈಯಲ್ಲೇ ಆಡಳಿತ ಇದೆ ಅಂದಾಗ ಎದುರಾಳಿಗಳಿಗೆ ಒಂದು ಅವಕಾಶ ಇದ್ದೇ ಇದೆ ಅನ್ನೋದನ್ನ ಅಖಿಲೇಶ್ ಅರ್ಥ ಮಾಡಿಕೊಂಡಂತಿದೆ. ಅದಕ್ಕೆ ಈಗಿನಿಂದಲೇ ದೊಡ್ಡ ಆಫರ್ಗಳನ್ನ ಕೊಡ್ತಾ ಇದ್ದಾರೆ. ಅಖಿಲೇಶ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸ್ತ್ರೀ ಸಮ್ಮಾನ್ ಸಮೃದ್ಧಿ ಯೋಜನಾ ಮೂಲಕ ಪ್ರತಿ ಮಹಿಳೆಗೆ ವರ್ಷಕ್ಕೆ 40,000 ರೂಪಾಯಿ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಬಹುಶಃ ಇಡೀ ಇಂಡಿಯಾದಲ್ಲಿ ಈವರೆಗೆ ನೀಡಿರೋ ಅತ್ಯಂತ ಕಾಸ್ಟ್ಲಿ ಪ್ರಾಮಿಸ್ ಇದೇ ಇರ್ಬೋದು. ವರ್ಷಕ್ಕೆ 40,000 ಅಂದ್ರೆ ತಿಂಗಳಿಗೆ 3,300 ಕೊಡ್ತಾ ಇದ್ದಾರೆ. ಒಟ್ಟಿಗೆ ಕೊಡ್ತಾ ಇರೋದ್ರಿಂದ ದೊಡ್ಡ ಅಮೌಂಟ್ ಅನ್ನಿಸ್ಕೊಳ್ತಾ ಇದೆ ಅನ್ನೋ ಲಾಜಿಕ್ ನಿಜವೇ. ಆದರೆ ಉತ್ತರ ಪ್ರದೇಶದಲ್ಲಿ ಎಷ್ಟು ಮಹಿಳೆಯರಿದ್ದಾರೆ ಅನ್ನೋದು ಇಲ್ಲಿ ಮುಖ್ಯವಾಗುತ್ತೆ. ಈ ರೀತಿ ಆಫರ್ ಕೊಟ್ಟು ಸ್ವಲ್ಪ ವೋಟ್ ಶೇರ್ ಹೆಚ್ಚಿಸಿಕೊಂಡ್ರು ಅಖಿಲೇಶ್ ಮತ್ತೊಮ್ಮೆ ಸಿಎಂ ಆಗೋ ಸಾಧ್ಯತೆಯನ್ನ ತಳ್ಳಿ ಹಾಕೋದಕ್ಕೆ ಆಗೋದಿಲ್ಲ. ಅಂದಹಾಗೆ ಈ ಸರ್ವೆಯಲ್ಲಿ ಇನ್ನೊಂದು ವಿಚಾರ ಕೂಡ ಇದೆ. ಅದು ಈ ಬಾರಿ ಎಲೆಕ್ಷನ್ನಲ್ಲಿ ಮಾಯಾವತಿಯ ಬಹುಜನ ಸಮಾಜ ಪಕ್ಷ ಕೂಡ ದೊಡ್ಡ ಪ್ಲೇಯರ್ ಅಥವಾ ನಿರ್ಣಾಯಕ ಅನ್ನೋದು. ಬಿಜೆಪಿ ಹಾಗೂ ಎಸ್ಪಿ ನಡುವೆ 3% ವೋಟ್ ಶೇರ್ ಡಿಫರೆನ್ಸ್ ಇದ್ರೆ, ಇನ್ನೊಂದು ದಿಕ್ಕಲ್ಲಿ ಬಿಎಸ್ಪಿ ಬೆನ್ನಿಗೆ 5% ವೋಟ್ ಶೇರ್ ಇದೆ ಅಂದ್ರೆ ಇವರು ಯಾರ ಜೊತೆಗೆ ಹೋಗ್ತಾರೋ ಅವರೇ ಸೇಫ್ ಅಂತ ಆಯ್ತಲ್ವಾ. ಆದ್ರಿಂದ ಈ ಬಾರಿಯ ಎಲೆಕ್ಷನ್ ನಲ್ಲಿ ಮಾಯಾವತಿ ಮೇಜರ್ ರೋಲ್ ಪ್ಲೇ ಮಾಡ್ತಾರೆ. ಮಾಯಾವತಿ ಯಾರ ಜೊತೆ ಹೋಗಬಹುದು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ಲೇಬೇಕು ಅನ್ನೋದಾದ್ರೆ ಚಾನ್ಸಸ್ ಇರೋದು ಬಿಜೆಪಿಗೆ. ಈವರೆಗೆ ಮಾಯಾವತಿ ನಾವು ಯಾರೊಂದಿಗೂ ಸೇರೋದಿಲ್ಲ, ಪ್ರತ್ಯೇಕ ಸ್ಪರ್ಧೆ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಬಹುಶಃ ಪ್ರತ್ಯೇಕವಾಗಿಯೇ ಸ್ಪರ್ಧಿಸಬಹುದು. ಆದರೆ ಕಂಬ್ಯಾಕ್ ಸಿಗ್ನಲ್ ಕೊಟ್ಟ ದಿನದಿಂದಲೂ ಮಾಯಾವತಿ ತಮ್ಮ ಟಾರ್ಗೆಟ್ ಏನಿದ್ರು ಸಮಾಜವಾದಿ ಹಾಗೂ ಕಾಂಗ್ರೆಸ್ ಇವರಿಬ್ರು ದಲಿತರ ಹೆಸರಲ್ಲಿ ಲೂಟಿ ಮಾಡಿದ್ರೆ ಹೊರತು ಒಂಚೂರು ಅಭಿವೃದ್ಧಿ ಮಾಡಲಿಲ್ಲ ಅನ್ನೋದನ್ನೇ ಹೇಳ್ಕೊಂಡು ಬರ್ತಾ ಇದ್ದಾರೆ. ಈ ಆಯಾಮದಲ್ಲಿ ನೋಡಿದ್ರೆ ಬಿಎಸ್ಪಿ ಇಂಡಿ ಒಕ್ಕೂಟದ ಜೊತೆಗೆ ಹೋಗೋ ಚಾನ್ಸಸ್ ಕಡಿಮೆ ಇದೆ. ಇದು ಬಿಜೆಪಿಗೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಕೊಡ್ತಾ ಇದೆ. ಈ ಮಧ್ಯೆ ಓವೈಸಿ ಬೇರೆ ತಮ್ಮ ಸಮುದಾಯದ ಮೇಲೆ ಕಣ್ಣಿಟ್ಟಿದ್ದಾರೆ. 200 ಕ್ಷೇತ್ರಗಳಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋ ಹಿಂಟ್ ಕೊಟ್ಟಿದ್ದಾರೆ. ಆದ್ದರಿಂದ ಈ ಬಾರಿ ಸಮಾಜವಾದಿಗೂ ಸುಲಭ ಇರೋದಿಲ್ಲ. ಇದೆಲ್ಲ ಕಾರಣಗಳಿಂದ ಯುಪಿ ಎಲೆಕ್ಷನ್ ಇಂಟ್ರೆಸ್ಟಿಂಗ್ ಆಗ್ತಾನೇ ಇದೆ. ಇನ್ನು ಇದೇ ಹೊತ್ತಲ್ಲಿ ಉತ್ತರಾಖಂಡದ ಸರ್ವೆ ಕೂಡ ಬಂದಿದೆ. ಅಲ್ಲಿ ಈಗ ಎಲೆಕ್ಷನ್ ನಡೆದರೆ ಬಿಜೆಪಿ 41% ವೋಟ್ ಶೇರ್ ಹಾಗೂ ಕಾಂಗ್ರೆಸ್ 37% ವೋಟ್ ಶೇರ್ ಪಡೆಯಬಹುದು. ಹಾಗೆ ಆಮ್ ಆದ್ಮಿ 1% ವೋಟ್ ಶೇರ್ ಪಡೆಯಬಹುದು ಅನ್ನೋ ರಿಪೋರ್ಟ್ ಬಂದಿದೆ. ಇಲ್ಲೂ ಕೂಡ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಕೇವಲ 4% ವ್ಯತ್ಯಾಸ ಇದ್ದು ಯಾರನ್ನೂ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೆ. ಉತ್ತರಾಖಂಡ ರಚನೆಯಾದಾಗಿನಿಂದ ಅಲ್ಲಿರೋದು ಎರಡೇ ಪ್ರಮುಖ ಪಕ್ಷಗಳು, ಒಂದು ಬಿಜೆಪಿ ಇನ್ನೊಂದು ಕಾಂಗ್ರೆಸ್. ಇವೆರಡರ ಮಧ್ಯೆ ಆಮ್ ಆದ್ಮಿ ಕೂಡ ನುಸುಳುತ್ತಾ ಇರೋದು ಗಮನಾರ್ಹ ವಿಚಾರವೇ. ಕಳೆದ 2 ಅವಧಿಯಿಂದ ಕಾಂಗ್ರೆಸ್ ವಿಪಕ್ಷದಲ್ಲಿ ಕೂತಿದ್ದು ಸೇಮ್ ಉತ್ತರ ಪ್ರದೇಶದಂತೆಯೇ ಈ ಬಾರಿ ಅದೃಷ್ಟ ಪರೀಕ್ಷೆ ಇದೆ. ಅಂತಿಮವಾಗಿ ಜನರು ಯಾವ ರೀತಿ ತೀರ್ಪು ಕೊಡ್ತಾರೆ ಅನ್ನೋದೇ ಫೈನಲ್. ಅಭಿವೃದ್ಧಿ, ದೂರದೃಷ್ಟಿ, ಭದ್ರತೆ ಸೇರಿದಂತೆ ಎಲ್ಲಾ ಆಯಾಮದಲ್ಲೂ ಜನರು ಯೋಚಿಸಿ ನಿರ್ಧಾರವನ್ನ ತೆಗೆದುಕೊಂಡ್ರೆ ಅವರಿಗೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.